ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಏನು ಹೇಳಿ, ಬೆಂಗಳೂರಂತ ಮಹಾನಗರಕ್ಕೆ ಕ್ಯಾಬ್ ಅನ್ನೋದು ಒಂಥರ ಜೀವನಾಡಿ. ಎಷ್ಟೋ ಯುವಕರಿಗೆ ಅನ್ನ ಹಾಕೋ ಕಾಮಧೇನು. ಆದ್ರೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅನ್ನೋ ತರ ಇತ್ತೀಚೆಗೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಈ ಕ್ಯಾಬ್ಗಳ ಮೇಲೆ ವಿಪರೀತ ದೂರುಗಳು ಕೇಳಿ ಬರ್ತಾನೆ ಇದ್ವು. ಚಾಲಕರ ಕಿರಿಕ್ಗಳು ಒಂದ್ ಕಡೆ ಆದ್ರೆ ಟಿಕೆಟ್ ಪ್ರೈಸ್ ಕಮಿಷನ್ ಹೆಚ್ಚಾಯ್ತು ಅನ್ನೋ ಆರೋಪ ಮತ್ತೊಂದ್ ಕಡೆ. ಇಷ್ಟಾದ್ರೂ ನಮಗೇನು ಸಿಕ್ತಿಲ್ಲ ಅಂತ ಚಾಲಕರ ಅಸಮಾಧಾನ ಮಗದೊಂದ್ ಕಡೆ. ಇದೀಗ ಇದೆಲ್ಲ ಆರೋಪಕ್ಕೆ ಬ್ರೇಕ್ ಬೀಳೋ ಕಾಲ ಹತ್ರ ಬಂದಿದೆ. ಹೌದು, ಕೇಂದ್ರ ಸರ್ಕಾರ ಈ ಓಲಾ, ಊಬರ್ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳ ಹಾವಳಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಭಾರತ್ ಟ್ಯಾಕ್ಸ್ ಅನ್ನೋ ಹೊಸ ಸೇವೆ ಶುರು ಮಾಡ್ತಿದೆ. ಮುಂದಿನ ತಿಂಗಳು ಅಂದ್ರೆ ನವೆಂಬರ್ನಲ್ಲಿ ಈ ಸೇವೆ ಆರಂಭ ಆಗೋ ಎಲ್ಲ ಸಾಧ್ಯತೆ ಇದೆ. ಇದರಲ್ಲಿ ಯಾವುದೇ ಕಮಿಷನ್ ಇರಲ್ಲ, ಪ್ರಯಾಣಿಕರಿಗೂ ಇಲ್ಲ, ಚಾಲಕರಿಗೂ ಇರಲ್ಲ. ಹಾಗಾದ್ರೆ ಈ ಭಾರತ್ ಟ್ಯಾಕ್ಸಿಯಿಂದ ಪ್ರಯಾಣಿಕರಿಗೆ ಏನ್ ಲಾಭ? ಇದು ಓಲಾ, ಊಬರ್ಗಿಂತ ಹೇಗೆ ಡಿಫರೆಂಟ್ ಆಗಿ ಕೆಲಸ ಮಾಡುತ್ತೆ ನೋಡೋಣ ಈ ವಿಡಿಯೋದಲ್ಲಿ. ಇದೊಂದು ದೇಶದ ಮೊಟ್ಟ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ. ಕಂಪನಿಗೆ ಏನೇ ಲಾಭ ಬಂದ್ರೂ ಕೂಡ ಅದರಲ್ಲಿ ಚಾಲಕರಿಗೂ ಸಮಾನ ಪಾಲಿರುತ್ತೆ, ಹಾಗೆ ಪ್ರಯಾಣಿಕರಿಗೂ ಕಮ್ಮಿ ಬೆಲೆಯಲ್ಲಿ ಸೇವೆ ಸಿಗುತ್ತೆ. ಕಳೆದ ಫೆಬ್ರವರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ಬಗ್ಗೆ ಅನೌನ್ಸ್ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆ ಹಾಗೂ ರಾಷ್ಟ್ರೀಯ ಆಡಳಿತ ಜಂಟಿಯಾಗಿ ಲಾಂಚ್ ಮಾಡ್ತಿದೆ. ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಭಾರತ್ ಟ್ಯಾಕ್ಸಿ ಲಾಂಚ್ ಆಗಲಿದೆ. ಮುಂದಿನ 5 ವರ್ಷಗಳಲ್ಲಿ ಹಂತ ಹಂತವಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಚಾಲ್ತಿಗೆ ಬರುತ್ತೆ. ಖಾಸಗಿ ಟ್ಯಾಕ್ಸಿಗೂ ಭಾರತ್ ಟ್ಯಾಕ್ಸಿಗೂ ಏನ್ ವ್ಯತ್ಯಾಸ ಗೊತ್ತಾ? ಈ ಓಲಾ, ಊಬರ್ ಖಾಸಗಿ ಆಗಿರೋದ್ರಿಂದ ಕಮಿಷನ್ ಮೂಲಕ ಪ್ರಾಫಿಟ್ ಮಾಡೋ ದಾರಿಯನ್ನ ಹುಡ್ಕೊಂಡಿದ್ರು. ಸುಮಾರು 20-25% ಕಮಿಷನ್ ಕಟ್ ಮಾಡ್ಕೊಳ್ತಾರೆ. ಆದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಚಾಲಕರೇ ಮಾಲೀಕರು. 0% ಕಮಿಷನ್ ಇರುತ್ತೆ. ಕೇವಲ ಮೆಂಬರ್ಶಿಪ್ ಶುಲ್ಕ ಮಾತ್ರ ಇರುತ್ತೆ, ಅದು ಕೂಡ ಕಮ್ಮಿ ಇರುತ್ತೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಪ್ರತಿ ರೈಡ್ನ ಸಂಪೂರ್ಣ ಹಣ ಚಾಲಕರಿಗೆ ಸಿಗುತ್ತೆ. ಜೊತೆಗೆ ಬೋನಸ್, ಡಿವಿಡೆಂಡ್ ಕೂಡ ಇರುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಏನ್ ಗೊತ್ತಾ? ಪೀಕ್ ಅವರ್ಗಳಲ್ಲಿ ಓಲಾ, ಊಬರ್ ನಂತ ಆಪ್ಗಳಲ್ಲಿ ಡಬಲ್ ಚಾರ್ಜಸ್ ಇರ್ತಾ ಇತ್ತು. ಇದು ಪ್ರಯಾಣಿಕರಿಗೆ ಕೊಂಚ ಬೇಸರ ಉಂಟು ಮಾಡಿದ್ದು ಹೌದು. ಆದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಯಾವಾಗ್ಲೂ ಒಂದೇ ರೇಟ್ ಇರುತ್ತೆ. ಅಲ್ಲದೆ ಮಹಿಳೆಯರಿಗೂ ಸಮಾನ ಉದ್ಯೋಗದ ಗ್ಯಾರಂಟಿ ಕೂಡ ಇದೆ. ಹಾಗೆ ಸೇಫ್ಟಿ ವಿಚಾರದಲ್ಲೂ ಅಷ್ಟೇ, ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಲಿಂಕ್ ಇರುತ್ತೆ. SOS ಬಟನ್ ಕೂಡ ಇರುತ್ತೆ. ಜಾಯಿನ್ ಆಗೋದು ಹೇಗೆ ಅಂದ್ರ, ನವೆಂಬರ್ ತಿಂಗಳಲ್ಲಿ ಭಾರತ್ ಟ್ಯಾಕ್ಸಿ ಆಪ್ ಲಾಂಚ್ ಆಗ್ತಿದೆ. ಈ ವೇಳೆ ನೀವು ಡೌನ್ಲೋಡ್ ಮಾಡಿಕೊಂಡು ಆನ್ ಬೋರ್ಡ್ ಮಾಡ್ಕೊಳ್ಬಹುದು. 2026ರ ವೇಳೆ ಜಿಲ್ಲಾ ಮಟ್ಟದಲ್ಲಿ ಇದು ವಿಸ್ತರಣೆ ಆಗಲಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇದೇ ರೀತಿಯ ಸ್ಪೆಷಲ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.